ನಮಸ್ಕಾರ ವೀಕ್ಷಕರೇ, ಕುಶಲ್ ಹಾತ್ರೆ ಫುಡ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬ್ರಾಹ್ಮಣ ಸ್ಟೈಲ್ ಖಾರ ಸೇವೆ. ಕಡಲೆ ಹಿಟ್ಟು, ಆಮೇಲಿಂದ ಮೈದಾ ಹಿಟ್ಟು ಸ್ವಲ್ಪ, ಒಂದು ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಮತ್ತು ಒಂದು 4 ಸ್ಪೂನು ಅಚ್ಚಕಾರದ ಪುಡಿ, ಆಧಾರ MT ಆಧಾರದಂತ ಹಾಕೊಳ್ಳಿ. ಇಷ್ಟು ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಹೋಮ್ ಕಾಳು ಹಾಕಬೇಕು. ಹೋಮ್ ಕಾಳು ಹಾಕಬೇಕಾದ್ರೆ ಹೀಗೆ ಹೋಮ್ ಕಾಳು ಹಿಂಗೆ ಹಾಕ್ಕೊಂಡು ಇದು ಹೋಮ್ ಕಾಳು ಸ್ಮೆಲ್ ಇರ್ತದೆ. ಇದನ್ನ ಉಜ್ಬೇಕು ಚೆನ್ನಾಗಿ. ಒಂದು 2-3 ಸಲ ಉಜ್ಬಿಟ್ಟು ಇಲ್ಲ ಹಾಕೋಬೇಕು. ಎಲ್ಲ ಕಡೆಯಿಂದ ಇದು ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ ಗಮ್ಮನತ್ತೆ. ರುಚಿಗೆ ತಕ್ಕನಾಗ ಉಪ್ಪು ಹಾಕಬೇಕು. ಎಲ್ಲ ಪ್ರತಿಯೊಂದು ಹಾಕಾದ್ಮೇಲೆ ಕಲಿಸ್ಬೇಕು. ಕ್ಲೀನಾಗಿ ಎಲ್ಲ ಬೇರೆಬೇಕು. ನಿಧಾನಕ್ಕೆ ಎಲ್ಲ ಕಲಿಸ್ಬೇಕು. ನಿಧಾನ ಕಲಿಸ್ಬೇಕು. ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿ, ಮೈದಾ ಹಿಟ್ಟು ಹಾಕಿದ್ರೆ ಸಾಫ್ಟ್ನೆಸ್ಸು ಎಲ್ಲ ಬರುತ್ತೆ. ಕ್ರಿಸ್ಪಿಯಾಗಿರ್ತದೆ, ರುಚಿಯಾಗಿರ್ತದೆ. ನಾನು ಕಲಿಸ್ಬೇಕು, ಬೆರಿಬೇಕು. ಹೀಗೆ ಹಿಟ್ಟು ಬನಿಬೇಕು ಅಂತಾರಲ್ಲ, ಬನಿಬೇಕು. ಈ ಥರ ಎಲ್ಲ ಕ್ಲೀನಾಗಿ ಕಲಿಸ್ಬೇಕು. ಎಲ್ಲ ಹಿಡ್ಕೋಬೇಕು. ಓಮ್ ಕಾಳು, ಅದು ಅಚ್ಚಕಾರದ ಪುಡಿ, ಉಪ್ಪು, ಕಡಲೆ ಹಿಟ್ಟು ಎಲ್ಲ ಬೆರೆಸ್ಕೋಬೇಕು. ಚೆನ್ನಾಗಿ ಒಂದು 10 ನಿಮಿಷ ಇದು ಮಾಡಬೇಕು. ಚೆನ್ನಾಗಿ ಬರಿಬೇಕು. ಎಲ್ಲ ಪ್ರತಿಯೊಂದು ಹಿಟ್ಟು ಬೆರೆಸ್ಕೋಬೇಕು. ಆಮೇಲಿಂದ ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಡಿ, ಬೆರೆಸ್ಕೊಳ್ಳಿ. ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ಹಿಂಗೆ ಹಾಕಬೇಕು, ನೀರು ಹಾಕಬೇಕು, ಕಲಿಸ್ಕೋಬೇಕು. ಹಿಂಗೆ ಹಾಕೋಬೇಕು. ಹಿಂಗಿದೆಯಲ್ಲ, ಕ್ಲೀನಾಗಿ ಕಲ್ಸ್ಕೊಂಡು ಹಿಂಗೆ ಹಾಕೋಬೇಕು. ಇದು ಬ್ರಾಹ್ಮಣ ಸ್ಟೈಲ್ ಆಗಿರ್ತೀವಿ, ಹಿಂಗೆ ಹಾಕ್ತೀವಿ. ಹಿಂಗೆ ಸ್ಟೈಲ್ ಆಗಿರ್ತೀವಿ, ಎಲ್ಲ ಹಾಕಲ್ಲ, ಯಾರು ಹಾಕಲ್ಲ. ಹಿಂಗೆ ಹಾಕೋದು, ಹಿಂಗೆ ಹಾಕೋದು ರುಚಿ ಜಾಸ್ತಿ. ಹಿಂಗೆ ಕಲಿಸ್ಕೋಬೇಕು, ಬೆರೆಸ್ಕೋಬೇಕು. ಅಕ್ಕಿ ಹಿಟ್ಟು ಇವೆಲ್ಲ ಮೈದಾ ಹಿಟ್ಟು ಎಲ್ಲ ಜೊತೆ ಬೆರೆಸ್ಬೇಕು. ಚೆನ್ನಾಗಿ ಬೆರಿಬೇಕು. ಹಿಂಗೆಲ್ಲ ಕಡೆ ಸೇರಬೇಕು. SSP ಹಿಂಗೆ ಹಾಕಿ, ಬೇರೆ ಹಿಂಗೆ ತರಬೇಡಿ. ಲೋಕಲ್ ಹಿಂಗೆ ಏನೇನು ಸಿಗುತ್ತೆ, SSP ಹಿಂಗೆ ಅಂತ ಕೇಳಿ. ಪೌಡ್ರಾರು ಸಿಗುತ್ತೆ, ಇಲ್ಲ ಗಟ್ಟಿ ಸಿಗುತ್ತೆ, ಪೇಸ್ಟ್ ಸಿಗುತ್ತೆ, ಇಲ್ಲ ಅಂದರೆ ಕಾಳುಗಳು ಸಿಗುತ್ತೆ. 3 ಥರ ಸಿಗುತ್ತೆ. ಒಟ್ಟು SSP ಹಿಂಗೆ ಬ್ಲೂ, ಗ್ರೀನ್, ಈ ಥರ ಫ್ಲೇವರ್ ಗಮ್ಮನತ್ತೆ. ಇದಕ್ಕೆ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಹದವಾಗಿ ಕಲಿಸ್ಕೋಬೇಕು. ತಣ್ಣೀರು ಹಾಕೊಳ್ಳಿ, ಬಿಸಿನೀರು ಹಾಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಕಲಸಿ. ಸುಮ್ಮನೆ ಉಳ್ಕೊಂಡ್ಬಿಡಿ ನೀರನ್ನ. ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕೊಳ್ಳಿ. ಕಡಲೆಕಾಯಿ ಎಣ್ಣೆ ಉಪಯೋಗಿಸೋದು. ಕಡಲೆಕಾಯಿ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ರೆ ಕ್ರಿಸ್ಪಿ ಇರುತ್ತೆ ಮತ್ತು ಇದಾಗಲ್ಲ, ಮೆತ್ತಿಗೆ ಸಾಫ್ಟ್ ಗರಿಗರಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಸಾಕು. ಎಣ್ಣೆ ಹಾಕ್ಕೊಂಡು ನಾದಿ ಚೆನ್ನಾಗಿ. ಇಲ್ಲ ಅದೇ ನೀರು ಬಿಟ್ಕೊಳುತ್ತೆ. ಈ ಥರ ಹಿಟ್ಟು ರೆಡಿ ಆಗುತ್ತೆ. ಈ ಥರ ಹಿಟ್ಟು ರೆಡಿ ಮಾಡ್ಕೋಬೇಕು.
ಹಿಟ್ಟು ರೆಡಿ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಬಿಡಿ ಸೆಟ್ ಆಗೋಕ್ಕೆ. 5 ನಿಮಿಷ ಬಿಟ್ಟಾದಮೇಲೆ ನಾವು ಮುಂದಿನ ಪ್ರೋಸೆಸ್ ಮಾಡಬೇಕು. ನೋಡಿ ಈ ಥರ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ, ಹಿಂಗೆ ಹೊರಟು ಬರುತ್ತೆ ನೋಡಿ, ಸಾಫ್ಟಾಗಿ ಈ ಥರ ನೆಂದಾಗ ಇವಾಗ ನಾವು ಸಾವಿಗೆ ಒಳ್ಳೆ ತೊಗೊಂಡು ಇದು ಮಾಡಬೇಕು, ಖಾರ ಸೇವೆ ತೊಗೊಂಡು ಬಾಣಲಿಗೆ ಎಣ್ಣೆ ಹಾಕೊಂಡು ಕಾಯಿಸ್ಕೋಬೇಕು. ಕಡಲೆಕಾಯಿ ಹಾಕೊಂಡು ಕಾಯಿಸ್ಕೋಬೇಕು. ಕಡಲೆಕಾಯಿನ ಉಪಯೋಗಿಸಿ ರುಚಿ ಜಾಸ್ತಿ ಬರುತ್ತೆ. ಎಣ್ಣೆ ಕಾಯಿಲೆ ಈ ಥರ ಉಂಡೆ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಈ ಥರ ಉಂಡೆ ಮಾಡ್ಕೋಬೇಕು. ಎಷ್ಟು ಬೇಕು ಒಂದು ಉಂಡೆ ಮಾಡ್ಕೊಂಡು ಇದಕ್ಕೆ ಖಾರ ಸೇವೆ ಹೊತ್ತದಕ್ಕೆ ಏನು ಮಾಡಬೇಕು, ಎಣ್ಣೆ ಸರ್ಕೋಬೇಕು ಇದಕ್ಕೆ. ಮತ್ತು ಟಾಪ್ ಒಂದಕ್ಕೆ ಬಾಟಮ್ಗೆ ಇರಬೇಕು, ಎಣ್ಣೆ ಸರ್ಕೊಂಡು ಹಿಟ್ಟು ಹಾಕೋಬೇಕು. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಒತ್ಕೋಬೇಕು. ಹಿಟ್ಟು ತುಂಬಬೇಕು, ತುಂಬಿಟ್ಟು ಸಾವಿಗೆಗೆ ಇದು ಖಾರ ಸೇವೆ ಒತ್ತಬೇಕು. ಇದರ ಖಾರ ಸೇವೆ ಡೈರೆಕ್ಟಾಗಿ ಒತ್ತಬೇಕು. ಇದರ ಮುಚ್ಚಿ ಹಾಕಬೇಕು. 2 ಕಡೆ ಕ್ರಿಸ್ಪಿಯಾಗಿ ಬೇಯಿಸಬೇಕು. ಈ ಥರ ಎಲ್ಲ ಚೆನ್ನಾಗಿ ಬೆಂದ್ಮೇಲೆ ಮಾಡ್ಕೋಬೇಕು. ಇದರ ಒಂದು ಕಡೆ ಹಾಕೋಬೇಕು. ಬಿಸಿ ಬಿಸಿ ಬ್ರಾಹ್ಮಣಿ ಸ್ಟೈಲ್ ಖಾರ ಸೇವೆ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿರ್ತದೆ, ರುಚಿಯಾಗಿರ್ತದೆ, ಟೇಸ್ಟ್ ಆಗಿರ್ತದೆ. ತಿಂದು ಎಂಜಾಯ್ ಮಾಡಿ. ನಮ್ಮ ಕುಶಾಲತ್ರೆ ಫುಡ್ಸ್ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.